ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುರುಳಿಕಾಳಿನ ರಸಂ ಪೌಡರ್ ಮಾಡ್ತಾಯಿದ್ದೀನಿ. ಹುರುಳಿಕಾಳು ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮಧುಮೇಹ ನಿಯಂತ್ರಣ ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸುವಲ್ಲಿ ಸಹಾಯ ಮಾಡುತ್ತೆ. ಈ ಹುರುಳಿಕಾಳಿನ ರಸಂ ಪೌಡರ್ ಮಾಡೋದಕ್ಕೆ ಮೊದಲು ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಎಣ್ಣೆ ಹಾಕದೇನೆ ಒಳ್ಳೆ ಘಮ ಬರೋವರೆಗೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1/4 kg ಹುರುಳಿಕಾಳನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಕಂದು ಬಣ್ಣಕ್ಕೆ ಬಂದು ಒಳ್ಳೆ ಘಮ ಕೂಡ ಬಂದಿದೆ. ಇವಾಗ 50 ಗ್ರಾಮ್ ಕೊತ್ತಂಬರಿ ಬೀಜವನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಜೊತೆಗೆ 2 ಚಮಚ ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲವನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕಾಗತ್ತೆ. ಇವಾಗ 15ರಿಂದ 20 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಡ್ರೈ ಆಗೋವರೆಗೆ ಫ್ರೈ ಮಾಡಬೇಕು. ನಾವು ಚೆನ್ನಾಗಿ ಡ್ರೈ ಫ್ರೈ ಮಾಡಿದರೆ ತುಂಬ ದಿನ ಕೆಡದೇ ಇರೋ ಹಾಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು. ಇವಾಗ ಒಂದು ದೊಡ್ಡ ಮುಷ್ಟಿ ಹುಣಸೆ ಹುಳಿ ಮತ್ತು ಸ್ವಲ್ಪ ಇಂಗು, ಹಾಗೆಯೇ 2 ಮುಷ್ಟಿಯಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೆ ಹೇಳ್ತಾ ಇದ್ದೀನಿ, ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ಪೌಡರ್ನ ಒಂದು 5 ನಿಮಿಷ ಹಾಗೇ ಬಿಟ್ಟು ನಂತರ ಏರ್ಟೈಟ್ ಬಾಕ್ಸ್ನಲ್ಲಿ ತುಂಬಿಟ್ರೆ 3ರಿಂದ 4 ತಿಂಗಳು ಇದನ್ನು ಉಪಯೋಗಿಸ್ಕೋಬೋದು. ಹುಷಾರಿಲ್ಲದೆ ಇದ್ದಾಗ ನಾಲ್ಗೆ ರುಚಿ ಕೆಟ್ಟೋಗಿರುತ್ತೆ, ಊಟ ಕೂಡ ಸೇರ್ತಾ ಇರಲ್ಲ. ಅಂಥ ಟೈಮ್ನಲ್ಲಿ ಈ ರಸಂನ ಮಾಡಿಕೊಂಡ್ರೆ ಊಟ ತುಂಬ ಚೆನ್ನಾಗೇ ಸೇರುತ್ತೆ. ಮಳೆಗಾಲದಲ್ಲಿ ಊಟಕ್ಕೆ ಇದು ತುಂಬ ಒಳ್ಳೆ ರಸಂ ಅಂತಲೇ ಹೇಳ್ಬೋದು. ಈ ಹುರುಳಿಕಾಳಿನ ರಸಂ ನಾಲ್ಗೆಗೆ ರುಚಿ ಜೊತೆಗೆ ದೇಹಕ್ಕೆ ಚೈತನ್ಯ ಕೂಡ ಕೊಡುತ್ತೆ. ಮೂಳೆಗಳನ್ನು ಬಲಪಡಿಸುವಲ್ಲಿ ಸಹಾಯ ಮಾಡುತ್ತೆ. ರಸಂ ಮಾಡ್ಕೊಳ್ಳೋ ಟೈಮ್ನಲ್ಲಿ ನಾವು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 4 ಜನಕ್ಕಾಗುವಷ್ಟು ರಸಂ ಮಾಡ್ತಾ ಇರೋದ್ರಿಂದ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಕುದಿ ಬಂದಮೇಲೆ 2 ಚಮಚ ಈ ರಸಂ ಪೌಡರ್ನ ಹಾಕಿ ಚೆನ್ನಾಗಿ 5 ನಿಮಿಷ ಕುದಿಸ್ಕೊಂಡ್ರೆ ಹುರುಳಿಕಾಳಿನ ರಸಂ ರೆಡಿಯಾಗುತ್ತೆ. ಕುದಿಯೋವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಮತ್ತು ಖಾರ ಬೇಕಿದ್ರೆ ಸೇರಿಸ್ಕೋಬೋದು. ನೀವು ಮಾಡಿ ರುಚಿ ನೋಡಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.